ಕೆಬಿ ನ್ಯೂಸ್ ಜನರಿಗಾಗಿ ಜನರಿಗೋಸ್ಕರ. ಈಗ ಡಿ ಕೆ ಶಿವಕುಮಾರ್ ಸರ್ ಅವರು ಸಿಎಂ ಆಗ್ತಿದಾರಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಅಭೂತಪೂರ್ವ ಕೆಲಸಗಳನ್ನು ಮಾಡ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಳೆ ದಿನ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಅತ್ಯಂತ ಸಂತಸ ಸಂಗತಿ. ಯಾಕಪ್ಪ ಅಂದ್ರೆ ಒಬ್ಬ ಕಟ್ಟಕಡೆಯ ಕಾರ್ಯಕರ್ತರಿಗೆ, ಒಬ್ಬ ಮುಖಂಡನಿಗೆ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಇವತ್ತು ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾ ಇರೋದು ನಿಜಕ್ಕೂ ಎಲ್ಲ ಕಾರ್ಯಕರ್ತರಲ್ಲಿ ಹುಮ್ಮಸ್ತು ಅನ್ನುವಂಥ ಒಂದು ಸಂದೇಶ ರವಾನಿಸಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಶಾಸಕರು ಹಾಗೂ ಹೈಕಮಾಂಡ್ ಎಲ್ಲ ನಾಯಕರಿಗೂ ನನ್ನ ಮೊದಲ ಧನ್ಯವಾದವನ್ನು ತಿಳಿಸ್ತೇನೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ದರೂ ಬಡವರ ಪರ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವುದು ಇತಿಹಾಸ. ಹೀಗಾಗಿ ಬದ್ಧತೆ ಹಾಗೂ ಜನಪರ ಕಾಳಜಿ, ಗ್ಯಾರಂಟಿಗಳಿಂದ ಜನರ ಮನಸ್ಸನ್ನು ಗೆದ್ದಿರುವಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು 3 ವರ್ಷಗಳ ಅವಧಿಗೆ ನಡೆಸಿ ಇದೀಗ ಅವರ ಒಂದು ಕೊಡುಗೆಗಳನ್ನು ಸ್ಮರಿಸುವಂತೆ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಟ್ಟದ್ದು ನಿಜಕ್ಕೂ ಇದು ಐತಿಹಾಸಿಕ ಒಂದು ನಿರ್ಣಯ ಮತ್ತು ಇಡೀ ರಾಷ್ಟ್ರದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಕ್ಕಂಥ ಒಂದು ಸಂದರ್ಭ. ಬಿಜೆಪಿಯಲ್ಲಿ 3 ವರ್ಷ ಆಡಳಿತ ಮಾಡಿದರೆ 3-4 ಜನ ಮುಖ್ಯಮಂತ್ರಿ ಆದರು. ಯಾರೂ ಸುಚಿತ್ರ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ, ಜನಕ್ಕೆ ಒಳ್ಳೆಯದನ್ನು ಮಾಡಲಿಲ್ಲ. ಇದು ಇತಿಹಾಸ. ಆದರೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಅವರು ತಮ್ಮ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕಾರ್ಯಕರ್ತರಿಗೆ ಹೆಚ್ಚು ಬಲ ತಂದಿದೆ. ಒಟ್ಟಾರೆ ಇಷ್ಟೇ ಹೇಳೋದು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮಾಡಿದಂಥ ಕೆಲಸ ಕಾರ್ಯಗಳು, ಅದರ ಹಿಂದೆಯೂ ಸಹ JDS ಮತ್ತು BJP ಪಕ್ಷದ ಒಂದು ಸಂಘಟನೆಯನ್ನು ಸರಿಸಮಾನವಾಗಿ ತೆಗೆದುಕೊಂಡು ಪಕ್ಷಕ್ಕೆ ಅಧಿಕಾರ ತರಲು ಮಾಡಿದಂಥ ಒಂದು ಪರಿಶ್ರಮಕ್ಕೆ ಇವತ್ತು ಸಂತ ಗೌರವ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹೀಗಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾತು ಹೇಳ್ತಾರೆ, ದೇವರು ವರನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಇದು ವಾಸ್ತವ ಸತ್ಯ. ಇದನ್ನು ಎಲ್ಲ ಕಾರ್ಯಕರ್ತರು ನಮ್ಮನ್ನು ಹಿಡಿದು ಪ್ರತಿಯೊಬ್ಬರು ಅರಿತುಕೊಂಡು ಪಕ್ಷವನ್ನು ಕಟ್ಟುವ ಒಂದು ಕೆಲಸಕ್ಕೆ ಅಣಿಯಾಗಬೇಕು. ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕು ಅನ್ನೋ ಒಂದು ತೀರ್ಮಾನ ಕಾರ್ಯಕರ್ತರಲ್ಲಿ ಬರಬೇಕು. ಪಕ್ಷಕ್ಕಾಗಿ ದುಡಿದವರಿಗೆ, ಪಕ್ಷ ನಿಷ್ಠೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿದವರಿಗೆ ಪಕ್ಷ ಅವಕಾಶ ಕೊಡುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗ್ತಾ ಇರುವ ಸಂದರ್ಭ. ಹೀಗಾಗಿ ಎಲ್ಲ ಕಾರ್ಯಕರ್ತರು ನಾಳೆ ದಿನ ಒಂದು ಸಂತೋಷ ವ್ಯಕ್ತಪಡಿಸುವ ಜೊತೆಗೆ ಪಕ್ಷದ ಸಂಘಟನೆಗೆ ಅಣಿಯಾಗಬೇಕಂತ ಈ ಸಂದರ್ಭದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಈ ಮಹತ್ವದ ಕೇಸರಿ, ಬಿಳಿ ಹಾಗೂ ಹಸಿರಿರ್ತಕ್ಕಂಥ ಈ ಶಾಲನ್ನು ಹೊತ್ತಿಕೊಳ್ಳುವ ಸೌಭಾಗ್ಯ ಎಲ್ಲರಿಗೂ ಬರುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಬರುತ್ತೆ. ಇದರ ಗೌರವವನ್ನು ಕಾಪಾಡಿಕೊಂಡು ಜನರ ಒಂದು ಇಚ್ಛೆಗನುಸಾರ ಕೆಲಸ ಕಾರ್ಯಗಳನ್ನು ಮಾಡುವ ಜೊತೆಗೆ ಪಕ್ಷವನ್ನು ಆಡಳಿತಕ್ಕೆ ತರುವಲ್ಲಿ ಶ್ರಮವಹಿಸಬೇಕೆಂದು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಕೈ ಮುಗಿದು ಮನವಿ ಮಾಡಿಕೊಳ್ತೇನೆ.